ಕಾಯ್ತಾ ಇದೆಯಾ ಸಿಲಿಕಾನ್ ಸಿಟಿ ರಸ್ತೆಗಳು? ರಾಜಧಾನಿಯಲ್ಲಿ ಯಮಸ್ವರೂಪಿ ಗುಂಡಿಗಳದ್ದೇ ರಾಜ್ಯಭಾರ. ಬಲಿಗೋಸ್ಕರ ಕಾಯ್ತಾ ಇದೆ ಅರ್ಧಕ್ಕೆ ನಿಂತಿರೋ ನಾನಾ ಕಾಮಗಾರಿಗಳು. ಬಸವನಗುಡಿಯ ಮುಖ್ಯ ರಸ್ತೆಯಲ್ಲಿ ಜಲಮಂಡಳಿ ಕಾಮಗಾರಿ ಸ್ಥಗಿತ ಆಗಿದೆ. ರಾಜಧಾನಿಯಲ್ಲಿ ಎಲ್ಲ ನೋಡಿದ್ರೂ ಅಲ್ಲಿ ಯಮಸ್ವರೂಪಿ ಗುಂಡಿಗಳದ್ದೇ ಕಾರವಾರ. ಯಾವ ರಸ್ತೆ ಕಾಲಿಟ್ರೂ ಗುಂಡಿಗಳದ್ದೇ ರಾಜ್ಯಭಾರ. ಬಸವನಗುಡಿಯ ಮುಖ್ಯ ರಸ್ತೆ ಜಲಮಂಡಳಿ ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿ ಸ್ಟಾಪ್ ಆಗಿದೆ. ಕಳೆದ 4 ತಿಂಗಳಿಂದ ಪೈಪ್ಲೈನ್ ದುರಸ್ತಿ ಕಾಮಗಾರಿ ನಿಂತೋಗಿದೆ. ಅರ್ಧ ರಸ್ತೆ ಅಗದು ಅದನ್ನ ಹಾಗೆ ಬಿಟ್ಟಿದ್ದಾರೆ. ಪೂರ್ಣಗೊಳಿಸಿಲ್ಲ. ಬೇಜವಾಬ್ದಾರಿತನ ಇದು. ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಅರ್ಧಂಬರ್ಧ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ವೇಗವಾಗಿ ಬರೋ ವಾಹನ ಸ್ಕಿಡ್ ಆದ್ರೆ ಗುಂಡಿ ಒಳಗಡೆ ಬೀಳೋದು ಗ್ಯಾರಂಟಿ. ಜನರಿಗೂ ಈ ಆತಂಕ ಇದೆ. ನಾನಾ ಕಾಮಗಾರಿಗಳು ಬೆಂಗಳೂರಿನಾದ್ಯಂತ ಶುರು ಮಾಡಿದ್ದಾರೆ, ಆದರೆ ಪೂರ್ಣಗೊಳಿಸಿಲ್ಲ. ಅರ್ಧಕ್ಕೆ ನಿಂತಿದೆ. ಅರ್ಧಂಬರ್ಧ ಗುಂಡಿ ತೋಡಿದ್ದಾರೆ, ಅದನ್ನ ಹಾಗೆ ಬಿಟ್ಟಿದ್ದಾರೆ. ಸ್ಕಿಡ್ ಆಗಿ ಬಿದ್ರೆ ಈ ಗುಂಡಿ ಒಳಗಡೆ ಬೀಳೋದಂತೂ ಪಕ್ಕ. ಕಳೆದ 4 ತಿಂಗಳಿಂದ ಇದು ಹೀಗೆ ಇದೆ. ಈಗ ಮಳೆಗಾಲ ಶುರುವಾಯಿತು. ಮಳೆ ಬಂದು ಈ ಗುಂಡಿಗಳಲ್ಲಿ ಮಳೆ ನೀರು ತುಂಬಿಕೊಂಡ್ರೆ ಅಲ್ಲೊಂದು ಗುಂಡಿ ಇದೆ ಅನ್ನೋದು ಗೊತ್ತಾಗಲ್ಲ. ರಸ್ತೆ ಪಕ್ಕದಲ್ಲೇ ಪೈಪ್ಲೈನ್ಗೋಸ್ಕರ ತೆಗೆದಿರುವ ಗುಂಡಿ ಇದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಲಿಕಾನ್ ಸಿಟಿಯ ರಸ್ತೆಗಳು ತೀರಾ ಹದಗೆಟ್ಟಿವೆ. ಅಲ್ಲಲ್ಲಿ ರಸ್ತೆಗಳು ಅಗದು ಈಗ ಬಿಟ್ಟಿರುವಂಥದ್ದು. BWSSBಯಿಂದಲೂ ಕೂಡ ಕೆಲಸವನ್ನು ಶುರು ಮಾಡುವಂಥದ್ದು. ಅದಾದ ಬಳಿಕ ತಮಗಿಷ್ಟ ಬಂದ ರೀತಿಯಲ್ಲಿ ಯಾವತ್ತಾದರೂ ನೆನಪು ಬಂದಾಗ ಮಾತ್ರ ಕೆಲಸ ಮಾಡ್ತಾ ಇರುವಂತಹ ದೃಶ್ಯಗಳು ಕಾಣಿಸ್ತಾ ಇದೆ. ನಾವು ಸದ್ಯಕ್ಕೆ ಬಸವನಗುಡಿಯಲ್ಲಿದ್ದೀವಿ. ಬಸವನಗುಡಿಯಲ್ಲಿರುವಂತಹ ಮಧ್ಯ ರಸ್ತೆಯಲ್ಲಿ ನಾವು ನೋಡ್ಬೋದು ಯಾವ ರೀತಿ ಇಲ್ಲಿ ಏನು ರಸ್ತೆಯನ್ನು ಡಿಗ್ ಮಾಡಿ, ಅಂದರೆ ಏನು ಕಾಮಗಾರಿಯನ್ನು ಮಾಡಬೇಕಿತ್ತು ಅದನ್ನು ಮಾಡೋದಕ್ಕೆ ಅಂತ ಹೇಳಿ ಕಳೆದ ಸುಮಾರು ತಿಂಗಳಿಂದ ಇದನ್ನು ಕೆಲಸವನ್ನು ಮಾಡಿದ್ದಾರೆ. ಆದರೆ ಮಾಡಿ ಅಷ್ಟಕ್ಕೆ ಬಿಟ್ಟಿರುವಂಥದ್ದು. ಇದು ಏನು ಜಲಮಂಡಳಿಯಿಂದ ಮಾಡ್ತಾ ಇರುವಂತಹ ಕೆಲಸ. ಇಲ್ಲಿ ಪೈಪ್ಲೈನ್ ದುರಸ್ತಿಯನ್ನು ಮಾಡ್ತಾ ಇರುವಂತಹ ಕೆಲಸ ಇದು. ಕಳೆದ 2-3 ತಿಂಗಳಿಂದಲೂ ಕೂಡ ಇದೇ ರೀತಿ ಕೆಲಸವನ್ನು ಅರ್ಧಕ್ಕೆ ಬಿಡಲಾಗಿದೆ. ಈ ಪೈಪ್ಲೈನ್ ದುರಸ್ತಿಯನ್ನು ಮಾಡಬೇಕು ಅನ್ನುವಂತಹ ಕೆಲಸವನ್ನು ಕೈಗೆತ್ತಿಕೊಂಡ ಬಳಿಕ ಅದನ್ನು ಅರ್ಧಕ್ಕೆ ಬಿಟ್ಟು ಅದಾದ ಬಳಿಕ ಬೇರೆ ರಸ್ತೆಯಲ್ಲಿ ಬೇರೆ ಕೆಲಸವನ್ನು ಶುರು ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಜನಪ್ರತಿನಿಧಿಗಳು ಜೊತೆಗೆ ಯಾರು ಜಲಮಂಡಳಿ ಅಧಿಕಾರಿಗಳು ಯಾರಿರ್ತಾರೆ ಅವರ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಅಲ್ಲದೆ ನಾವು ನೋಡ್ಬೋದು ವೆಹಿಕಲ್ಗಳ ಸಂಚಾರ ಕೂಡ ಜಾಸ್ತಿ ಇರುವಂಥದ್ದು. ಒಂದು ಕಡೆ ಕಾಲೇಜ್ ಇದೆ, BMS ಕಾಲೇಜ್ ಇದೆ, ಈ ಕಡೆ ಗಾಂಧಿ ಬಜಾರ್ಗೆ ಓಡಾಡುವಂತಹ ಜನ. ಒಟ್ಟಿನಲ್ಲಿ ಈ ರಸ್ತೆ ದಿನವೂ ಕೂಡ ಗಿಜಿಗುಡುವಂತಹ ರಸ್ತೆ. ಈ ರಸ್ತೆಯಲ್ಲಿ ಅರ್ಧ ಭಾಗ ಈ ರಸ್ತೆಯನ್ನು ಅಗದು ಬಿಟ್ಟಿರುವಂಥದ್ದು ಜಲಮಂಡಳಿ. ಆದರೆ ಸದ್ಯಕ್ಕೆ ಕೆಲಸ ಮಾತ್ರ ನಡೀತಾ ಇಲ್ಲ. ಸದ್ಯಕ್ಕೆ ಇಲ್ಲಿರುವಂತಹ ಸ್ಥಳೀಯರು ಕೂಡ ಮಾತಾಡಿಸ್ತೀನಿ ಅವ್ರನ್ನ. ಸರಿಗ ಈ ರಸ್ತೆ ಇದೇ ರೀತಿ ಅಗದು ಬಿಟ್ಟಿದ್ದಾರೆ. ಇಲ್ಲಿ ಓಡಾಡುವಂತಹ ನಿಮಗೆಲ್ಲರಿಗೂ ಕೂಡ ಎಷ್ಟರ ಮಟ್ಟಿಗೆ ಇದು ಸಮಸ್ಯೆ ಆಗುತ್ತೆ ಅಂತ? ತುಂಬ ತೊಂದರೆನೇ ಆಗುತ್ತೆ. ವೆಹಿಕಲ್ಸ್ ಎಲ್ಲ ಹೋಗೋದು ಬರೋದು ತೊಂದರೆ ಆಗುತ್ತೆ. ಟ್ರಾಫಿಕ್ ಬಂದೇ ಆಗುತ್ತೆ. ಬೇಗ ಪ್ಲ್ಯಾನ್ ಮಾಡಿ ಬೇಗ ಮುಗಿಸೋ ಥರ ಅವ್ರು ಮಾಡಬೇಕು. ಎಷ್ಟು ಟೈಮ್ ಆಯ್ತಿದು? ಇದು ನಾನು ನೋಡ್ತಾ ಇದ್ದಂಗೆ 4-5 ತಿಂಗಳಿಂದ ನಡೀತಾ ಇದೆ. ತಿಂಗಳಾಯ್ತು. ಚಿಕ್ಕ ರಸ್ತೆ, ಅದರಲ್ಲಿ ಅರ್ಧ ಭಾಗ ರಸ್ತೆ ಹೋಗಿದೆ, ಅರ್ಧಕ್ಕಿಂತ ಜಾಸ್ತಿನೇ ಹೋಗಿದೆ. ಅದರಿಂದ ಇಲ್ಲೊಂದೇ ಕಡೆ ಎಲ್ಲ ಈ ಥರ ನಡೀತಾ ಇರೋದು. ಇಡೀ ಬೆಂಗಳೂರಲ್ಲೆಲ್ಲ ಅರ್ಧಕ್ಕರ್ಧ ಮಾಡಿ ಬಿಟ್ಬಿಡ್ತಾ ಇದ್ದಾರೆ. ಖಂಡಿತ ಅಕ್ಕಪಕ್ಕದ ರಸ್ತೆ ಕೂಡ ಎಲ್ಲ ಡಿಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಹೌದು, ಓಡಾಡೋದಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಹೌದೌದು. ಗಾಡಿಗಳು ಬಂದಾಗ, ವೆಹಿಕಲ್ಗಳು ಬಂದಾಗ ನಾವು ನ್ಯಾವಿಗೇಟ್ ಮಾಡಿ ಹೋಗ್ಬೇಕು. ತುಂಬ ಕಷ್ಟನೇ ಪಾಪ. ಓಕೆ, ಖಂಡಿತ. ಈಗ ಮಳೆ ಬರುತ್ತೆ, ಮಳೆ ಬಂದರೆ ಇನ್ನೂ ಬ್ಲ್ಯಾಕ್ ಆಗಿಬಿಡುತ್ತೆ ಅದು. ಹೌದು, ಎಷ್ಟೋ ಜನ ಪಾಪ ಹಳ್ಳಕ್ಕೆ ಬಿದ್ದು ತೊಂದರೆ ಆಗಿದೆ. ಇದು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ನಾವು ನೋಡ್ಬೋದು ಕಬ್ಬಿಣದ ಕಂಬಿಗಳನ್ನು ಕೂಡ ಹಾಗೆ ಬಿಡಲಾಗಿದೆ. ಇದು ಈಗ ಮಳೆ ಬರುವಂತಹ ಸಮಯ. ಈ ಸಂದರ್ಭದಲ್ಲಿ ಮಳೆ ಏನಾದರೂ ಜೋರಾಗಿ ಬಂದ ನೀರೇನಾದ್ರು ತುಂಬ್ಕೊಂಡ್ಬಿಟ್ರೆ ಇಲ್ಲಿ ಓಡಾಡುವಂತಹ ವಾಹನ ಸವಾರಿಗಂತೂ ಭಾರಿ ಸಮಸ್ಯೆ ಆಗುತ್ತೆ. ಒಂದು ವೇಳೆ ಈ ಬ್ಯಾರಿಕೇಡ್ ಏನಾದರೂ ಬಿದ್ದು ಅಥವಾ ವಾಹನ ಸವಾರಿಗೆ ಏನಾದರೂ ಏನು ಬ್ಯಾಲೆನ್ಸ್ ತಪ್ಪಿ ಏನಾದರೂ ಈ ಕಡೆ ಬಿದ್ದರೆ ಖಂಡಿತವಾಗಿ ದೊಡ್ಡ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಜಲಮಂಡಳಿ ಅಧಿಕಾರಿಗಳು ಯಾರು ಇದನ್ನ ಈಗ ಸದ್ಯಕ್ಕೆ ಏನು ಕೆಲಸವನ್ನ ಶುರು ಮಾಡಿ ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ, ಇದನ್ನ ಕೂಡಲೇ ಇದನ್ನ ಮುಗಿಸ್ಬೇಕು ಅನ್ನುವಂಥದ್ದನ್ನ ಸ್ಥಳೀಯರು ಏನು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.